ಮಲೆನಾಡು ಗಿಡ್ಡ ಹಸುಗಳನ್ನು ಸಾಕಿ ಅವುಗಳು ನೀಡುವ ಔಷಧೀಯ ಗುಣವುಳ್ಳ ಹಾಲು ಸೇವನೆಯಿಂದ ಹೆಚ್ಚು ಆಯಸ್ಸು ಆರೋಗ್ಯ ಪಡೆದುಕೊಳ್ಳಬಹುದು. ಈ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬಹುದಾಗಿದೆ ಎಂದು ಬೆಂಗಳೂರಿನ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಹೇಳಿದರು. ಅದು ಬೆಂಗಳೂರಲ್ಲಿ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಚಿಲ್ಲದಹಳ್ಳಿ ಗ್ರಾಮದಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನದ ಅಡಿಯಲ್ಲಿ ನಾಡಿನ ವಿವಿಧ ಮಠಾಧೀಶರ ಮಾರ್ಗದರ್ಶನದಲ್ಲಿ ಮಲೆನಾಡು ಗಿಡ್ಡ ಗೋವಿನ ತಳಿ ಉಳಿಸುವ ಸಲುವಾಗಿ ರೈತರಿಗೆ ಉಚಿತವಾಗಿ 5 ರೈತರಿಗೆ ಮಲೆನಾಡು ಗಿಡ್ಡ ಹಸುಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಟ್ರಸ್ಟ್ ವತಿಯಿಂದ ಟ್ರಸ್ಟಿನ ಮುಖ್ಯಸ್ಥರಾದ ಅಕ್ಷಯ್ ಆಳ್ವ ಅವರ ಮಾರ್ಗದರ್ಶನದಲ್ಲಿ ಅಭಿಯಾನ ನಡೆಸಲಾಗುತ್ತಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮಲೆನಾಡು ಗಿಡ್ಡ ಗೋತಳಿ ಸಂರಕ್ಷಣಾ ಮತ್ತು ಸಂವರ್ಧನಾ ಟ್ರಸ್ಟ್ ಮೂಲಕ ಗೋವನ್ನು ಸಾಕುವಂತಹ ಆಸಕ್ತ ರೈತರಿಗೆ ಉಚಿತವಾಗಿ 1 ಜೊತೆ ಮಲೆನಾಡು ಗಿಡ್ಡ ಗೋವುಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಹಾಗಾಗಿ ಆಸಕ್ತ ರೈತರು ಇದರ ಸದುಪಯೋಗ ಪಡೆದುಕೊಂಡು ಸಾಕುವ ಮೂಲಕ ತಮ್ಮ ಮಕ್ಕಳಿಗೆ ಮಲೆನಾಡು ಗಿಡ್ಡ ಗೋವಿನ ಹಾಲು ನೀಡುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು. ತಾವು ಸಹ ಸೇವಿಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬೇಕು. ಈ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಕೆಂಗೇರಿ ಶ್ರೀಗಳು ರೈತರಿಗೆ ಸಲಹೆ ನೀಡಿದರು. ಆಸಕ್ತ ರೈತರಿಗೆ ಮಲೆನಾಡು ಗಿಡ್ಡಗಳನ್ನು ಸಾಕಿ ಸಲಹೆ ಸಂವರ್ಧನೆ ಮಾಡಿ ಇನ್ನುಳಿದಂಥ ಆಸಕ್ತ ರೈತರಿಗೆ ದಾನ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಒಂದು ವಿಶೇಷ ಅಭಿಯಾನವನ್ನು ಒಂದು ಆಂದೋಲನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಠವೂ ಕೂಡ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠವೂ ಕೂಡ ನಾವು ಕೂಡ ಸನ್ಯಾಸ ದೀಕ್ಷೆ ತೆಗೆದುಕೊಂಡ್ಮೇಲೆ ಅವರ ಸಂಸ್ಥೆ ಜೊತೆ ಸೇರಿಕೊಂಡು ಅವರ ಒಳ್ಳೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಮಂಡ್ಯ, ಮೈಸೂರು, ಚನ್ನರಾಯಪಟ್ಟಣ, ಹಾಸನ, ರಾಮನಗರ ಈ ಭಾಗಗಳಲ್ಲಿ ಮಲೆನಾಡು ಗಿಡ್ಡಗಳನ್ನು ಆಸಕ್ತ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಮಠದ ಮೂಲಕ 2 ಬಾರಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇವತ್ತು ವಿಶೇಷವಾಗಿ ನಮ್ಮ ಗೌಡರು ನಾಗೇಗೌಡರು ಅವರ ಒಂದು ಆಸಕ್ತಿ ಮೇರೆಗೆ ನಮ್ಮ ಅಕ್ಷಯ ಅವರು ಮತ್ತು ನಮ್ಮ ನಾಗೇಶ್ವರು ಸ್ವಾಮಿಗೌಡರು ಸಕಲೇಶ್ವರ ಬಂದಿದ್ದಾರೆ. ಎಲ್ಲರೂ ಕೂಡ ಸೇರಿ ಇವತ್ತು 5 ಜೋಡಿಗಳನ್ನು ಈ ಭಾಗದ ಸಾವಯವ ರೈತರಿಗೆ ಕೃಷಿಕರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೇವೆ. ಈ ಭಾಗದ ರೈತರು ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಸಾವಯವ ಕೃಷಿಗೆ ಈ ಜಾನುವಾರುಗಳನ್ನ ಬಳಸ್ಕೋಬೇಕು. ಹಾಗೆ ಇದು ವಿಶೇಷವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ಹಾಲು ಕೊಡುತ್ತೆ ಅಂತ ಅನ್ನೋದಕ್ಕಿಂತಲೂ ಒಂದು ಗುಣಯುಕ್ತವಾದಂತಹ ಕ್ವಾಲಿಟಿ ಹಾಲನ್ನು ಕೊಡುತ್ತೆ. ಮತ್ತು ಕೃಷಿ ಬಳಕೆಯೂ ಕೂಡ ಇವುಗಳನ್ನ ಬಳಕೆ ಮಾಡ್ಕೋಬೋದಾಗಿದೆ. ಹಾಗೆ ಇದರ ಗಂಜಲ ಇರ್ಬೋದು, ಸಗಣಿ ಇರ್ಬೋದು, ದ್ರವ್ಯ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರ ಮೂಲಕ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳುವ ಉದ್ದೇಶಕ್ಕೋಸ್ಕರ ಇವತ್ತು 5 ಜೋಡಿಗಳನ್ನು ಈ ಗ್ರಾಮದಲ್ಲಿ ನಾವು ವಿತರಣೆ ಮಾಡ್ತಾಯಿದ್ದೇವೆ. ಎಲ್ಲ ರೈತರು ಇದನ್ನು ಬೆಳೆಸಬೇಕು, ಪೋಷಿಸಬೇಕು. ಆ ಕರುಗಳು ಏನು ಹೆಚ್ಚಾಗ್ತವೆ, ಆ ಕರುಗಳಿದ್ದರೆ ಅದನ್ನು ಮತ್ತೆ ಇದೇ ಅಭಿಯಾನಕ್ಕೆ ಕೊಟ್ಟರೆ ಅವರು ಬೇರೆ ಭಾಗದ ರೈತರನ್ನ ಹುಡುಕಿ ಅವ್ರಿಗೆಲ್ಲರೂ ಕೂಡ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಒಂದು ಆಂದೋಲನ ಇನ್ನೂ ಯಶಸ್ವಿ ಆಗಲಿ, ಚೆನ್ನಾಗಿ ನಡೀಲಿ. ವಿಶೇಷವಾಗಿ ಸಣ್ಣ ಸಣ್ಣ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಸಣ್ಣ ಹಿಡುವಳಿದಾರ ರೈತರನ್ನು ಕೂಡ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಸಾವಯವ ರೈತರನ್ನ ಆಯ್ಕೆ ಮಾಡಿಕೊಂಡು ಈ ಕೆಲಸ ಮಾಡೋದ್ರಿಂದ ಈ ಜಾನುವಾರುಗಳು ಏನು ಮಲೆನಾಡು ಗಿಡ್ಡ ತಳಿಗಳಿದ್ದಾವೆ ಇವು ಉಳಿತವೆ, ಕಟುಕರ ಕೈಗೆ ಹೋಗೋದು ತಪ್ಪುತ್ತೆ ಮತ್ತು ಸಂರಕ್ಷಣೆ ಆಗುತ್ತೆ, ಜೊತೆಗೆ ಸಂವರ್ಧನೆ ಕೂಡ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಲೆನಾಡು ಗಿಡ್ಡಗಳನ್ನು ಈ ಭಾಗದಲ್ಲಿ ನೀಡ್ತಾ ಇರೋಂಥದ್ದು ಭಾಳ ಸುತ್ಯಾವಂಥ ಕೆಲಸ. ಈಗ ಮುಂದಿನ ದಿನದಲ್ಲಿ ನಾನು ಈಗಾಗಲೇ ನಮ್ಮ ಅಕ್ಷಯವ್ರಿಗೆ ಹೇಳಿದೆ, ನಮ್ಮ ಮಠದ ಮೂಲಕ ಅನೇಕ ರೈತರು ಇವತ್ತು ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದಿಂದ ಸುಮಾರು 100 ಜೋಡಿಗಳಿಗೆ ಇವತ್ತು ಬೇಡಿಕೆ ಬಂದಿದೆ. ಅದು ನಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ಯಾವ ರೈತರು ಬೆಳೀತಾರೆ ಅವ್ರ ಮನೆಯಿರೋಂಥ ಒಂದು ಎಕ್ಸ್ಟ್ರಾ ಕರುನ ಒಂದು ಗಂಡು ಕರು ಆಗಿರ್ಬೋದು, ಹೆಣ್ಣು ಕರು ನಮಗೆ ಕೊಟ್ಟರೆ ನಾವು ಇನ್ನೊಬ್ಬ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈಗಾಗಲೇ ಏಪ್ರಿಲ್ 20ಕ್ಕೆ ನಾವು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅಕ್ಷಯವ್ರಿಗೆ ಹೇಳಿದೆ. ನಮ್ಮ ಮಂಡ್ಯ ಜಿಲ್ಲೆಯ ಏನು ಆಲೇಕೆರೆ ರೈತರ ಶಾಲೆ ಇದೆ, ಅಲ್ಲಿನ ಸತ್ಯಮೂರ್ತಿ ಮತ್ತು ಅವರ ತಂಡ ಒಂದು ರೈತ ಉತ್ಪಾದಕ ಕಂಪ್ನಿಯನ್ನು ಮಾಡ್ಕೊಂಡಿದ್ದಾರೆ. ಅದು ರೈತ ಶಾಲೆಯ ಕಂಪನಿ ಅಂತೇಳಿ ಮಾಡಿಕೊಂಡು ಆ ಮೂಲಕ ಒಂದು 10 ಜೋಡಿಗಳನ್ನ ವಿತರಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಪ್ರತಿ ತಿಂಗಳು ನಮ್ಮ ಜಿಲ್ಲೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಬೇರೆ ಬೇರೆ ರೈತರಿಗೆ ಬೇರೆ ಬೇರೆ ತಾಲೂಕುಗಳ ರೈತರಿಗೆ ವಿತರಣೆ ಮಾಡೋಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ
ಈ ಅಭಿಯಾನ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮ್ಮ ಮೇಲಿದೆ. ಇದಕ್ಕೆ ರೈತರು ಕೂಡ ಕೈ ಜೋಡಿಸ್ಬೇಕು. ಅದನ್ನು ದಾನವಾಗಿ ಕೊಡುವಂಥವ್ರು ಮತ್ತು ಸ್ವೀಕರಿಸೋಂಥವ್ರು ಇಬ್ಬರಿಗೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ. ದಾನವಾಗಿ ಸ್ವೀಕರಿಸೋರು ವಿಶೇಷವಾಗಿ ಜವಾಬ್ದಾರಿ ತಗೋಬೇಕು. ಆ ರಾಸುಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಚೆನ್ನಾಗಿ ಸಾಕಬೇಕು. ಮನೆಯ ಮಕ್ಕಳಂತೆ ಸಾಕಿದರೆ ಅವು ನಿಮಗೆ ಪೂರಕವಾಗಿ ಒಂದು ಶ್ರೇಯೋಭಿವೃದ್ಧಿಗೆ ಕಾರಣ ಆಗುತ್ತೆ ಅನ್ನೋದು ನಮ್ಮ ಅಭಿಲಾಷೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ವಿಷಯ. ಈ ಸಂದರ್ಭದಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನದ ಟ್ರಸ್ಟಿ ಅಕ್ಷಯ್ ಆಳ್ವ, ಉದಯ್ ಪುಟ್ಟಸ್ವಾಮಿ ಗೌಡ, ಪ್ರಗತಿ ಸೇವಾ ಟ್ರಸ್ಟಿ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ, ಚಿಲ್ಲದಹಳ್ಳಿ ಗ್ರಾಮದ ಮುಖಂಡರಾದ ಪಟೇಲ್ ನಾಗೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರಿನಹಳ್ಳಿ ರಘು, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಸಾವಯವ ಕೃಷಿಕರಾದ ಸಿಎನ್ ಸತೀಶ್, ನಿಂಗರಾಜೇಗೌಡ, ನರಸಿಂಹೇಗೌಡ, ಧರ್ಮೇಗೌಡ, ಮಂಜೇಗೌಡ, ಮಹೇಶ್, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಂಗೇರಿ ಶ್ರೀಗಳು ಮತ್ತು ಚಿಲ್ಲದಹಳ್ಳಿ ಗ್ರಾಮಸ್ಥರು ಗೋವುಗಳಿಗೆ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ಬರಮಾಡಿಕೊಂಡರು. ಹಾಗಾಗಿ ಮ್ಯಾನ್ ಮೇಡ್ ಹಸುಗಳು ನೀವು ಆದಾಯಕ್ಕೆ ಮಾಡ್ಕೊತಾ ಇದ್ದೀರಿ. ಬಟ್ ನಮ್ಮ ಆರೋಗ್ಯ ಕಾಪಾಡೋಕ್ಕೋಸ್ಕರನಾದರೂ ನಮಗೋಸ್ಕರನಾದರೂ ನಾವು ನಾಟಿ ಹಸುಗಳನ್ನ ಸಾಕೋಣ. ಅದರಲ್ಲೂ ಯಾಕೆ ಮಲೆನಾಡು ಗಿಡ್ಡಗಳನ್ನ ಸಾಕಬೇಕು ಅಂದರೆ ತುಂಬ ಪುಟ್ಟ ಹಸುಗಳು ಅವ್ರು ನಿಮ್ಮ ಜೊತೆ ನಾಯಿ ಥರ ಸಾಕ್ತವೆ. ಈಗ ನೋಡಿ, ನಾಯಿ ಥರ ಆರಾಮಾಗಿರ್ತವೆ. ನಾಯಿ ಯಾವ ಥರ ನಮ್ಮನ್ನು ಪ್ರೀತಿ ಮಾಡ್ತಾವೋ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತವೆ ನಮ್ಮ ಹಸುಗಳು. ನಮ್ಮನ್ನು ತುಂಬ ಪ್ರೀತಿ ಮಾಡ್ತವೆ. ಹಾಗಾಗಿ ಆ ಹಸು ಈಗ ನೋಡಿ, ಮೊನ್ನೆ ಒಂದು ಹಸು ಕೊಟ್ಟದಂಥ ಸಂದರ್ಭದಲ್ಲಿ ಅದೊಂದು ಹಸು ಬೆಳವಣಿಗೆ ಆಗಿಬಿಟ್ಟು ನಂದೊಂದು ಹಸು ಮೊನ್ನೆ ತಾನೇ ಅದು ಸತ್ತೋಯ್ತು. ಒಂದು 20 ದಿವಸ ಸತ್ತೋಯ್ತು. ಸ್ವಾಮೀಜಿ ಬಂದಿರಲ್ಲ, ಆ ಹಸು ಬೆಳವಣಿಗೆ ಹೆಚ್ಚಿಗೆ ಆಗಿ ಸತ್ತೋಯ್ತು. ನಮ್ಮದು 1.5 ವರ್ಷದ ಒಂದು ಮಗು, ನಮ್ಮ ಮಗಳ ಮಗು, ಅದನ್ನು ತುಂಬ ಒಡನಾಟ ಇಟ್ಕೊಂಡಿತ್ತು. ಬಟ್ ಆ ಮಗು 1 ತಿಂಗಳಾಯಿತು ಹೆಚ್ಚು ಕಡಿಮೆ ಆ ಮಗು ಮಾಮೂಲಿ ಸ್ಥಿತಿಗೆ ಬರೋಕ್ಕೆ. ಆ ತಕ್ಷಣ ನಾನು ಕಾಲ್ ಮಾಡಿ ನನಗೆ ಇನ್ನೊಂದು ಹಸು ಬೇಕು ಅಂತೇಳಿ ನಾನು ಅವತ್ತೇ ಇನ್ನೊಂದು ಹಸು ತರಿಸಿ ಇವತ್ತು ನಮ್ಮ ಮಗಳ ಮನೆಗೆ ಒಂದು ಹಸು ಇದೆ. ಯಾಕಿದೆ ಅಂದರೆ ಈ ಮಕ್ಕಳಲ್ಲಿ ನಾವು ಈ ಹಸುವಿನ ಪ್ರೀತಿಯನ್ನು ಬೆಳೆಸ್ಬೇಕು. ಮಕ್ಕಳಿಂದನೇ ಬೆಳೆಸಿದ್ರೆ ನಾವು ಏನಾಗ್ತೀವಿ, ಈ ಆರೋಗ್ಯವನ್ನು ಕಾಪಾಡ್ಬೋದು. ಮತ್ತು ಅದರಿಂದ ನಾವು ಏನು ಮಾಡ್ತೀವಿ, ಗಂಡು ದನಗಳನ್ನ ಸಾಕಬಾರ್ದು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಬಿಡಿ ಸೆಮೆನ್ ಹಾಕ್ಸ್ಬಿಡೋಣ ಅಂತೇಳಿ. ಮೋಸ್ಟ್ಲಿ ನನಗೆ ಅನಿಸುತ್ತೆ ನೋಡಿ, ಅವತ್ತು ಆ ಹಸು ಸಾಯ್ಲಿಕ್ಕೆ ನಾವು ಸೆಮೆನ್ ಹಾಕ್ಸಿರೋದು ಒಂದು ಕಾರಣ. ಬಟ್ ನಮಗೊಂದು ಓರಿ ಇತ್ತು. ಬಟ್ ಅವತ್ತು ಆ ಓರಿ ಅದು ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ. ಆ ಕಾರಣಕ್ಕೆ ನಾನು ಅವರ ಅನುಮತಿ ಪಡೆದು ನಾನು ಅದನ್ನು ಸೆಮೆನ್ ಹಾಕ್ಸಿದೆ. ಬಟ್ ಆ ಸೆಮೆನ್ನಲ್ಲಿ ಏನಾಯಿತು ಅಥವಾ ಅದರ ದೋಷನ ಅದನ್ನು ಗೊತ್ತಿಲ್ಲ ನಮಗೇನು ಅಂತ. ಹಾಗಾಗಿ ಮಾಮೂಲಿ ಯಾವ ಸಂಪ್ರದಾಯದ ರೀತಿಯಲ್ಲಿ ಆ ಹೆಣ್ಣು ಗಂಡುಗಳು ನಮ್ಮಲ್ಲಿ ಸಾಕಿದ್ರೆ ಒಳ್ಳೆಯದು. ಮತ್ತು ಇನ್ನೊಂದು ಏನಾಗ್ತಾ ಇದೆ, ಈಗ ಗಂಡುನ ನಾವು ಯಾಕೆ ಸಾಕಬೇಕು ಅಥವಾ ಹೆಣ್ಣು ಹಾಲು ಕೊಡುತ್ತೆ ಅಷ್ಟೇ ಅಲ್ಲ, ಗಂಡುವಿನ ಸಗಣಿ ಮತ್ತು ಗಂಜಲ ಏನಿದೆ ಈ ವೈಜ್ಞಾನಿಕವಾಗಿ ಪ್ರೂವ್ ಆಗ್ತಾ ಇದೆ. ಈಗ ಇದು ವ್ಯವಸಾಯಕ್ಕೆ ಆ ಗಂಡು ಹಸುವಿನ ಸಗಣಿ ಮತ್ತು ಗಂಜಲ ಶ್ರೇಷ್ಠ ಅನ್ನೋದು ಆಗ್ತಾ ಇದೆ. ಹಾಗಾಗಿ ಆ ಕಾರಣಕ್ಕಾದರೂ ನಾವು ಈ ಹಸುಗಳನ್ನು ಸಾಕೋಣ, ಈ ಸಂತತಿಯನ್ನು ಉಳಿಸೋಣ. ಇವತ್ತು ನೋಡಿ, ಸುಮಾರು 300 ಕಿಲೋಮೀಟರಿಂದ ಅವ್ರು ನಮಗೆ ಬಂದಿದ್ದಾರೆ. ಬಟ್ ಇವತ್ತು ಸ್ವಾಮೀಜಿ ಯಾಕೆ ಬಂದಿದ್ದಾರೆ ನಮಗೆ ಅಂತಂದರೆ, ಸ್ವಾಮೀಜಿಗಳು ನಮ್ಮ ರೈತರನ್ನ ಹುರಿದುಂಬಿಸ್ಬೇಕು ಅಥವಾ ಹಳೆಯದನ್ನು ಮರುಕಳಿಸ್ಬೇಕು ಅಂತೇಳಿ ಹಳೆದನ್ನು ಮಾರಿಸಿ ಹಳೆಯದನ್ನೇ ನೆನಪು ಮಾಡಬೇಕು. ಏನೇನು ಹೊಸದೇನಿಲ್ಲ. ಬ್ಯಾಕ್ ಟು ಪೆವಿಲಿಯನ್ ಅಂತೇಳಿ ನಾವು ಹಳೆ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಇವತ್ತೇನು ಈ ಸ್ವಾಮೀಜಿಯವರು ನಮ್ಮೊಟ್ಟಿಗಿದ್ದಾರೆ, ಅದೊಂದು ನಮ್ಮ ಪುಣ್ಯ, ನಮ್ಮ ರೈತರ ಪುಣ್ಯ ಅಂತ ನಾನು ಅನ್ಕೋಸ್ತೀನಿ. ಈಗ ಏನಂದರೆ ಅವ್ರಿಗೆ ಆರಾಮಾಗಿದ್ದಾರೆ. ಅವ್ರಿಗೆ ಭಕ್ತರು ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಅವರು ಅಧಿಕಾರಿಗಳಾಗಿದ್ದು ಅವರಿಗೆ ಒಡನಾಟ, ತುಂಬ ಒಡನಾಟ ಇದೆ. ಅವ್ರೇನು ನಮ್ಮ ಹತ್ರ ಬರಬೇಕು ಅಂತಿಲ್ಲ. ನಾವು ಯಾರು ನೋಡಿ, ನಾವೆಲ್ಲ ಇರೋದು ಚಡ್ಡಿ ಹಾಕೊಂಡು ಅಥವಾ ಕಾಮನ್ ಆಗಿದ್ದು ನಮ್ಮನ್ನು ಭೇಟಿ ಮಾಡಬೇಕು ಅಂತೀನಿ. ನೋಡಿ, ಬೇರೆಯವರಾದಾಗ ಅಥವಾ ನಾವು ಯಾವುದು ಹೇಳೋಕ್ಕಾಗಲ್ಲ. ನಾವು ಅವರನ್ನು ನಾವು ಭೇಟಿ ಮಾಡಬೇಕು, ಅವ್ರನ್ನ ಟೈಮ್ ತಗೋಬೇಕು. ನೋಡಿ, ಇವತ್ತು ನಾವು 2 ಗಂಟೆಗೆ ಕಾಲ್ ಮಾಡಿದ್ದೀವಿ. 2 ಗಂಟೆಗೆ ಆಕ್ಚುಲಿ ಅವರು ನಮ್ಮ ಅರುಣ್ ಅವರು ಫೋನ್ ಮಾಡಿದ್ರು, ಸ್ವಾಮೀಜಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆವಾಗ ಅರುಣ್ ಇಲ್ಲ ಬರ್ತಾ ಇದ್ದಾರೆ ಅಂತ. ಯಾಕೆ ಬರ್ತಾ ಇದ್ದಾರೆ ಅಂತ ಅರ್ಥ ಮಾಡ್ತಾರೆ. ಇಷ್ಟನ್ನ ಹೇಳಿ ಯಾಕೆ